ಚಾಕ್ಲೇಟ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಚಾಕ್ಲೇಟ್ ಅಂದರೆ ಇಷ್ಟಪಡ್ತಾರೆ. ಇನ್ನು ಡಾರ್ಕ್ ಚಾಕ್ಲೇಟು ಹಾರ್ಟ್ ಹೆಲ್ತ್ಗೆ, ಸ್ಕಿನ್ ಹೆಲ್ತ್ಗೆ, ಹಾಗೇನೆ ಸ್ಟ್ರೆಸ್ನ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಮನೆಯಲ್ಲೇ ಈಸಿ ಆ್ಯಂಡ್ ಟೇಸ್ಟಿ ಚಾಕ್ಲೇಟ್ನ ಮಾಡೋಣ. ಮೊದಲಿಗೆ 1 ಇಡಿಯಷ್ಟು ಬಾದಾಮ್ನ ಲೋ ಫ್ಲೇಮಲ್ಲಿ ಅರ್ಧ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಇಡಿ ಗೋಡಂಬಿನ ಸಹ ಹಾಕಿ 1/4 ಭಾಗ ಫ್ರೈ ಆದಮೇಲೆ 1 ಇಡಿಯಷ್ಟು ವಾಟರ್ ಮೆಲನ್ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಹಾಗೆ ಕೊನೆಯಲ್ಲಿ 1 ಇಡಿಯಷ್ಟು ಎಳ್ಳನ್ನ ಸಹ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನಿಮ್ಗೆ ಇಷ್ಟ ಇರೋ ಅಂತ ಹಾಗೆ ನಿಮ್ಮ ಹತ್ರ ಇರೋ ಅಂತ ಯಾವುದೇ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ಹಾಗೆ ನಾನಿಲ್ಲಿ 20 ಖರ್ಜೂರನ ಬೀಜ ಬಿಡಿಸಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಇಷ್ಟ ಇರೋ ಶೇಪಲ್ಲಿ ರೆಡಿ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಸಿಲಿಂಡರ್ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು 1/4 ಭಾಗದಷ್ಟು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಹಾಗೆ 1/4 ಭಾಗದಷ್ಟು ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್ನ ಹಾಕೊಂಡು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಬಟರ್ನ ಸಹ ಸೇರಿಸಿ ಕರಗಿಸಿ ಇಟ್ಕೊಂಡಿದ್ದೀನಿ. ಏನಿಲ್ಲ, ಚೆನ್ನಾಗಿ ಕಾದಿರೋ ಅಂತ ಬಿಸಿ ನೀರ್ ಮೇಲೆ ಚಾಕ್ಲೇಟ್ ಹಾಕಿರೋ ಅಂತ ಬೌಲ್ನ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ರೆ ಚಾಕ್ಲೇಟ್ ನೀಟಾಗಿ ಕರ್ಗೋಗುತ್ತೆ. ನಂತರ ರೆಡಿ ಮಾಡಿ ಇಟ್ಟಿರೋ ರೋಲ್ಸ್ನ ಚಾಕ್ಲೇಟ್ ಅಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಒಂದು ಟೂತ್ ಪಿಕ್ ಸಹಾಯದಿಂದ ಈ ರೀತಿ ಬಟರ್ ಪೇಪರ್ ಮೇಲೆ ಇಟ್ಟು ಅರ್ಧ ಗಂಟೆ ಫ್ರೀಸರ್ ಅಲ್ಲಿ ಇಟ್ಕೊಂಡ್ರೆ ಸಾಕು. ಸಕ್ಕ ಟೇಸ್ಟಿಯಾಗಿರೋ ಅಂತ ಚಾಕ್ಲೇಟ್ ರೆಡಿ.